ಲಾಸ್ಟ್ ಡೇ ಇನ್ ರೇವಾ. ಇದು ಹೆಂಗ್ ಫೀಲ್ ಆಗ್ತಾ ಇದೆ ಗೊತ್ತಾ? ಒಂಥರ ಕಾಲೇಜ್ ಸ್ಟೂಡೆಂಟ್ಸ್ ಕಾಲೇಜಲ್ಲಿ ಇದ್ದು ಹಾಸ್ಟೆಲ್ ಅಲ್ಲಿ ಇದ್ದು ಮತ್ತೆ ಮನೆಗೆ ಹೋಗ್ತಾರಲ್ಲ ಆ ತರ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ನಾನು ಹಾಸ್ಟೆಲ್ ಅಲ್ಲಿ ಇದ್ದಿದ್ದು, ನನ್ನ ರೂಮ್ ಮೇಟ್ಸ್, ನನ್ನ ಹಾಸ್ಟೆಲ್ ಮೆಸ್ ಫುಡ್ ಅಂತ ಅನ್ಕೊಂಡು ನಾನು ತುಂಬಾನೇ ಮಿಸ್ ಮಾಡ್ಕೊಂತೀನಿ. ನೀವು ತುಂಬಾ ಜನ ಕೇಳ್ತಾ ಇದ್ರಿ ರೇವಾದಲ್ಲಿ ಏನ್ ವರ್ಕ್ ಮಾಡ್ತಾ ಇದ್ದೀರಾ ಅಂತ. ನಾನು ರೇವಾದಲ್ಲಿ ಇನ್ಸ್ಟ್ರಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಇಷ್ಟ ದಿನ. ಇದು ನನ್ನ ಫಸ್ಟ್ ಜಾಬ್ ಆಯ್ತಾ. ನಾನು ಕಾಲೇಜ್ ಮುಗಿಸಿದ ತಕ್ಷಣ, ಅಂದ್ರೆ ನನ್ನ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ ನಾನು ರೇವಾಗ್ ಜಾಯ್ನ್ ಆದೆ. ಕಾಲೇಜಲ್ಲಿ ಇದ್ದಾಗ ಅನ್ಕೊಂತಾ ಇದ್ದೆ ಇವಾಗ ಕಾಲೇಜ್ ಯಾವಾಗ ಮುಗಿಯುತ್ತಪ್ಪ, ಕಾಲೇಜಿಂದ ಯಾವಾಗ ಹೊರಗಡೆ ಹೋಗ್ತೀನೋ ಅಂತ. ಆದ್ರೆ ಮತ್ತೆ ನನ್ನ ಕೆಲ್ಸಕ್ಕೂ ಕೂಡ ಕಾಲೇಜ್ಗೆನೆ ಬಂದ್ ಜಾಯ್ನ್ ಆದೆ. ಎಷ್ಟು ಬೇಗ ದಿನಗಳು ಕಳೆದ್ ಬಿಡುತ್ತಲ್ಲ. ಹತ್ತತ್ರ 2 ವರ್ಷ ಆಗೋಯ್ತು ನಾನು ರೇವಾ ಯೂನಿವರ್ಸಿಟಿಗೆ ಜಾಯ್ನ್ ಆಗಿ. ಇವತ್ತು ಲಾಸ್ಟ್ ಡೇ ಆಗಿದ್ರಿಂದ ಕ್ಲಿಯರೆನ್ಸ್ ಫಾರ್ಮ್ ಸಬ್ಮಿಟ್ ಮಾಡೋಕಿತ್ತು. ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಹೋಗಿ ನಂದೇನು ಡ್ಯೂ ಇಲ್ಲ ಅಂತ ಎಲ್ಲಾ ಕಡೆಯಿಂದನೂ ಸೈನ್ ತಗೊಂಡ್ಬರೋದಿತ್ತು. ಎಲ್ಲಾ ಕಡೆ ಓಡಾಡ್ಕೊಂಡು ಸೈನ್ ತಗೊಂಡ್ಬರೋಷ್ಟಲ್ಲಂತೂ ನಾನು ಫುಲ್ ಸುಸ್ತಾಗ್ಬಿಟ್ಟಿದ್ದೆ. ಫೈನಲಿ ಆ ಕ್ಲಿಯರೆನ್ಸ್ ಫಾರ್ಮ್ ನ ಸಬ್ಮಿಟ್ ಮಾಡಿ ಡೈರೆಕ್ಟ್ ಆಗಿ ನಮ್ ಡಿಪಾರ್ಟ್ಮೆಂಟ್ ಆಗಿ ಬಂದು ಲಾಸ್ಟ್ ಟೈಮ್ ಅಂತ ಅನ್ಕೊಂಡು ನಮ್ ಲ್ಯಾಬ್ ವಿಡಿಯೋಸ್ ತಗೊಂಡೆ, ಮತ್ತೆ ಒಂದ್ ಲಾಸ್ಟ್ ಟೈಮ್ ಸೈನ್ ಕೂಡ ಮಾಡಿದೆ. ನಾನ್ ನಮ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿಲ್ಲ, ಅಷ್ಟೊಂದು ಕ್ಲೋಸ್ ಕೂಡ ಇರ್ಲಿಲ್ಲ. ಬಟ್ ಐ ಆಮ್ ಗೋನಾ ಮಿಸ್ ಈಚ್ ಅಂಡ್ ಎವ್ರಿ ಒನ್ ಆಫ್ ದೆಮ್. ಯಾಕಂದ್ರೆ ತುಂಬಾನೇ ಕಲ್ತಿದೀನಿ. ಒಂದೊಂದ್ ಸ್ಟೆಪ್ ಅಲ್ಲೂ ಕೂಡ ಗೈಡ್ ಮಾಡಿದ್ದಾರೆ. ನನಗ್ ಗೈಡ್ ಮಾಡಿರೋರ್ಗೆಲ್ರಿಗೂ ತುಂಬಾನೇ ಥ್ಯಾಂಕ್ ಯು. ಎಸ್, ಇಷ್ಟ ಆಗಿತ್ತು ರೇವಾ ಲಾಸ್ಟ್ ವ್ಲಾಗ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಸಿ ಯು ಅಂಟಿಲ್ ನೆಕ್ಸ್ಟ್ ಟೈಮ್. ಬೈ ಬಾಯ್.